ಕರ್ನಾಟಕ ರಾಜ್ಯದಲ್ಲಿ 25,000ಕ್ಕಿಂತಲೂ ಹೆಚ್ಚಿರುವಂಥ ಅತಿಥಿ ಉಪನ್ಯಾಸಕರ ಗತಿ, ಅತಿಥಿ ಉಪನ್ಯಾಸಕರ ಗೋಳು ಕೇಳವರ್ಯಾರು? ಎಷ್ಟೊಂದು ಉನ್ನತ ಸ್ನಾತಕೋತ್ತರ ಹುದ್ದೆ ಪಡೆದಂಥ, ಉನ್ನತ ವ್ಯಾಸಂಗ ಮಾಡಿದಂಥ, MA PhD ಮಾಡಿದಂಥ ಉಪನ್ಯಾಸಕರು ಇವತ್ತು ಫ್ರೀಡಮ್ ಪಾರ್ಕ್ದಲ್ಲಿ ತುಮಕೂರದಿಂದ ಪಾದಯಾತ್ರೆ ಮುಖಾಂತರ ಹೋಗ್ಯಾರ. ಸರ್ಕಾರ ಅವರು ಕೂಗು ಕೇಳಬೇಕ್ರಿ, ಹಿತ್ತಾಳೆ ಕಿಮಿರಿ. ಕೆಲವು ರಾಜ್ಯಗಳಲ್ಲಿ ಇದೇ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿ UGC ವೇತನವನ್ನು ಜಾರಿಗೆಗೊಳಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಅವರಿಗೆ ತಿಂಗಳಿಗೆ 10-15 ಸಾವಿರ ಪಗಾರ ಕೊಡಕತ್ತೀರಿ. ನಾಚಿಕೆ ಬರಬೇಕು ಈ ಸರ್ಕಾರಕ್ಕೆ. ಇಂಥ ಒಂದು ಉಪನ್ಯಾಸಕರನ್ನು ಯಾವ ರೀತಿ ನೀವು ನಡ್ಕೊಂಡು ಹೊಂಟಿರಿ? ಆದರೆ ನೀವು ರಿಟೈರ್ಡ್ ಆದ್ರೆ 5 ಲಕ್ಷ ರೂಪಾಯಿ ತೊಗೊಂಡು ಹೋಗ್ರಿ ಅಂತೀರಿ ಅಂದ್ರೆ ಇದು ಮೋಸದಾಟಲ್ರಿ. ಅತಿಥಿ ಉಪನ್ಯಾಸಕರು ಇವತ್ತು ಉಪವಾಸಗೊಂಡು ಅಂಥ ಪರಿಸ್ಥಿತಿ ಬಂದೈತಿ. ಎಷ್ಟೋ ಮಕ್ಕಳನ್ನು ಉಜ್ವಲ ಭವಿಷ್ಯ ತಯಾರು ಮಾಡಿದಂಥ ಈ ಅತಿಥಿ ಉಪನ್ಯಾಸಕರಿಗೆ ನೀವು ಮಾಡಿದ ದ್ರೋಹ ಮತ್ತು ಮೋಸ ನೋಡಿದರೆ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೆದಂಗೆ ಆಕೈತಿ. ಸರ್ಕಾರ ತಲೆ ದೂಗಬೇಕು, ತಕ್ಷಣ ಫ್ರೀಡಮ್ ಪಾರ್ಕ್ ಹೋಗಬೇಕು, ಅತಿಥಿ ಉಪನ್ಯಾಸಕರನ್ನು ಕರೆದು ಮಾತಾಡಿಸಬೇಕು, ಅವರಿಗೆ ತಿಂಗಳಿಗೆ UGC ವೇತನ ಬರುವಂಗೆ ಮಾಡಬೇಕು, ಅವರಿಗೆ ಕಾಯಂಗೊಳಿಸಬೇಕು. ನೆರೆಯ ರಾಜ್ಯದಲ್ಲಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಿದಾರ. ಅಲ್ಲಿಯ ಗೆಜೆಟ್ ನೋಟಿಫಿಕೇಶನ್ ತೊಗೊಂಬರ್ರಿ, ತೊಗೊಂಡು ಬಂದ ತಕ್ಷಣ ಅದನ್ನು ನೋಡ್ರಿ. ಓದಾಕ ಬರೋದಿಲ್ಲೇನ್ರಿ? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕರ್ನಾಟಕ ರಾಜ್ಯ ಆಡಳಿತ ಮಾಡಕತ್ತೀರಿ. ಈ ಹಿಂದೆ ನೀವು ವಿರೋಧ ಪಕ್ಷ ಇದ್ದಾಗ ಇದೇ ಅತಿಥಿ ಉಪನ್ಯಾಸಕರನ್ನು ನಮ್ಮ ಸರ್ಕಾರ ಬಂದ್ರೆ ಕಾಯಂಗೊಳಿಸ್ತಾನಂದಿದ್ರಿ. ಮಾತಿನಂತೆ ನಡೀರಿ, ಇಲ್ಲದಿದ್ದರೆ ನೀವು ನಾಲಿಗೆ ಹೊಳೆದಂಗೆ ಆಕೈತಿ. ಇದೇ ಅತಿಥಿ ಉಪನ್ಯಾಸಕರ ಶಾಪ ನಿಮಗೆ ಹತ್ತೈತಿ. ಅಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಸಹಿತ ನಿಮಗೆ ಶಾಪ ಹಾಕ್ತಾರ. ಹಂಗಾದ್ರೆ ಫ್ರೀಡಮ್ ಪಾರ್ಕ್ ನೆಟ್ಗೆ ಹೋಗ್ತೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ? ದಿಲ್ಲಿ ಬೆಂಗಳೂರು ತಿರುಗಾಡೋದು ಬೇಡ್ರಿ, ಹೋಗಿ ಅತಿಥಿ ಉಪನ್ಯಾಸಕರನ್ನ ಭೇಟಿ ಆಗ್ರಿ. ಅವ್ರ ಕೈ ಮುಗಿದು ವಿದ್ಯಾಗುರುಗಳು, ಅವರು ಕಲಿಸಿದ ವಿದ್ಯೆಯ ಶಿಲ್ಪಿ ಅವರು. ಆ ಅತಿಥಿ ಉಪನ್ಯಾಸಕರನ್ನು ಸೌಜನ್ಯದಿಂದ ಮಾತನಾಡಿಸಿರಿ. ಅವರಿಗೆ ಸರಿಯಾದ ವೇತನ ಕಾಯಂಗೊಳಿಸಿದರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೊಟ್ಟಂಥ ಒಂದು ಉಪಕಾರ ಆಗತೈತಿ, ಮಕ್ಕಳ ಭವಿಷ್ಯ ಉಜ್ವಲ ಆಕೈತಿ ಅನ್ನೋದೇ ಖಡಕ್ ಜವಾರಿ ಕಾಕನ ಸುದ್ದಿ. ಮತ್ತೊಂದು ಖಡಕ್ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.